ಅಲ್ಲಿ ಚೇತ್ರಕ್ಷಣನ ಕಂಡಿರುವಂತಹ ತಂಡದ 12th ಮ್ಯಾನ್ ನಮ್ಮ ಇಮಿಡಿಯೇಟ್ಲಿ ಬರ್ಬೇಕೆನ್ನೋದ ಕೇಳ್ಕೊಳ್ತಾ ಇದಾವ. ಸರ್ ಪದೇ ಪದೇ ಹೇಳಿಸ್ಕೊಳ್ಳುವಂತೆ ಮಾಡಬೇಡಿ, ಆದಷ್ಟು ಬೇಗ ಬನ್ನಿ ಅನ್ನೋದ ಕೇಳ್ತಾ ಇದಾವ. ಪ್ರಸ್ತುತ 8 ಟವರ್ಗಳ ಅಡಿಯಲ್ಲಿ ಪದಾಟ ಮತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ನನ್ನ ಬೆಳಗಿನ ಜಾವದಲ್ಲಿ ಸೂರ್ಯನ ಕಿರಣಗಳ ಭೂಮಿಯ ತಾಪುವಂತ ಸಮಯದಲ್ಲಿ ಪಂದ್ಯಾಟಕ್ಕೆ ಆರಂಭವನ್ನು ಖಂಡಿತ ಮುಖಾಂತರವಾಗಿ ವ್ಯವಸ್ಥಿತ ಆಗಿರುವಂತಹ ದಾಂಡು ಚೆಂಡುವಿನ ಪರಿಮಿತಿಯವರ ಕ್ರಿಕೆಟ್ ಪಂದ್ಯಾಟಕ್ಕೆ ಮತ್ತೆ ಮತ್ತೊಮ್ಮೆ ಎಲ್ಲರೂ ಕೂಡ ಆತ್ಮೀಯವಾಗಿರ್ತಾರೆ ಅಭಿನಂದನೆ ತಿಳಿಸ್ತಾ ಇದ್ದಾವ. ಅಂಪೈರ್ಸ್ ಮ್ಯಾಚ್ ಡ್ರಾಪ್ ಮಾಡಿ. ಅಂಪೈರ್ಸ್ ನೋಡಿ, ಅಲ್ಲಿ 12th ಮ್ಯಾನ್ ಬರಬೇಕು ಸರ್, ಪದೇ ಪದೇ ಹೇಳಿಸ್ಕೊಳ್ಳುವಂತೆ ಮಾಡಬೇಡಿ. ಅಲ್ಲಿ ಗೋಪಿ ಬೌಲರ್ ಮೊದಲ ಚೆಂಡಿಗಾಗಿ ಗೋಪಿಯನ್ನ ಕರೆತರುವಂತಹ ಪ್ರಯತ್ನವನ್ನ ಕಾಣ್ತಾ ಇರುವಂತಹ ತಂಡ. ಗೋಪಿ ಅದು ಯಾವ ರೀತಿ ಆಗಿರುವಂತಹ ಚೆಂಡನ್ನು ದಾಖಲಿಸರ್ ಎಂಬುದನ್ನು ನೋಡ್ಬೇಕಾಗಿದೆ. ಎಸ್, ಅಲ್ಲಿ ಟೈಮರ್ ಆನ್ ಆಗ್ತಾ ಇದೆ, ಅದನ್ನ ನೋಟ್ ಮಾಡ್ಕೊಳ್ಬೇಕು. ಸಮಯ 6 ಗಂಟೆ 5 ನಿಮಿಷ. ಪಂದ್ಯಾಟ ಆರಂಭ ಕಂಡುಕೊಳ್ತಾ ಇದೆ. ಈ ತಂಡದ ಗೋಪಿ ಎಸೆದ ಮೊದಲ ಚೆಂಡು ಬಹಳಷ್ಟು ವೇಗವಾಗಿ ಓಡ್ತಾ ಇದೆ. ಓಟ್ಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯು ಕೂಡ ಸೈಡರ್ ಬಾಲವನ್ನು ಕಂಡುಕೊಳ್ತಾ ಇರುವಂತಹ ಮೋಹಿನ್ ಹಾಗೂ ಅಬ್ಬು ಬಹಳಷ್ಟು ವೇಗವಾಗಿ ಓಡ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಬ್ಯಾಟ್ ಟು ಬ್ಯಾಟ್ ಚುಕ್ಕಿ ಮಾದಿರ ದಾಖಲಾತಿಯನ್ನು ಕಾಣ್ತಾ ಇರುವಂತಹ ತಂಡ. ಬಹಳಷ್ಟು ಒಂದು ಜನಪ್ರಿಯತೆಯ ತಂಡವಾಗಿ ಹೊರಹೊಮ್ಮುತ್ತಾ ಇರುವಂತಹ ಈ ಭಾರತದ ಒಂದು ಜನಪ್ರಿಯತೆಯ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಅದ್ಯಾರು ಈ ಒಂದು ಪಂದ್ಯಾಟವನ್ನು ಜಯಿಸರ್ ಎಂಬುದನ್ನು ನೋಡಬೇಕಾಗಿದೆ. ಮತ್ತೆ ಅತ್ತಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಪ್ರಸ್ತುತ ಮೊದಲ 3 ಚೆಂಡರ ಅತ್ಯುತ್ತಮ ರೀತಿಯಾಗಿ ದಾಖಲಾತಿಯನ್ನು ಕಾಣ್ತಾ ಇರುವಂತಹ ಗೋಪಿ ಪಂದ್ಯದ ಮೇಲೆ ಹಿಡಿತವನ್ನು ಕಾಣ್ತಾ ಇದ್ದಾರೆ. ನಾಲ್ಕನೆಯ ಚೆಂಡು ಡಿಬಿಡಿಗಳ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಮುಖಾಂತರವಾಗಿ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಶೂನ್ಯಕ್ಕೆ ಮೊದಲ ವಿಕೆಟ್ ಪತನ. ಮತ್ತೆ ಅದಕ್ಕಾಗಿ ಹೊಸ ಆಟಗಾರರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಔಟ್ ರೈಡ್ಸ್ ಆಗಿರುವಂತಹ ಚೆಂಡು ಗುಡ್ಗಳಿ ಮಾಡಿದರೆ ಬಹಳಷ್ಟು ಒಂದು ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯನ. ಅಲ್ಲಿ ಮತ್ತೆ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಪತನ. ಹೊಸ ಆಟಗಾರ ರಿಯಾಜ್ ಅವರ ಸೇರ್ಪಡೆಯನ್ನು ಕಾಣ್ತಾ ಇದೆ.
ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಟೂರ್ನಮೆಂಟಿನ ಮೊದಲ ಮೇಡನ್ ಪ್ಲಸ್ 2 ವಿಕೆಟ್ಸ್ ಅನ್ನ ಪಡ್ಕೊಳ್ತಾ ಇರುವಂತಹ ಗೋಪಿ ಪ್ರಸ್ತುತ ಮೊದಲ ಓವರ್ ಅತ್ಯುತ್ತಮ ರೀತಿಯಾಗಿರುವಂತಹ ಚೆಂಡುಗಳನ್ನು ದಾಖಲಿಸುವ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 0-2 ವಿಕೆಟ್ಸ್ ಅನ್ನ ಕಳೆದುಕೊಂಡಿದೆ. ಆಗಲೂ ರಾತ್ರಿಯ ಒಂದು ವ್ಯವಸ್ಥಿತವಾಗಿರುವಂತಹ ಚೆಂಡು ದಂಡುವಿನ ಕ್ರಿಕೆಟ್ ಪಂದ್ಯಾಟಕ್ಕಾಗಿ ಬಹುತೇಕವಾಗಿ ಇತ್ತೀಚಿನ ವಿದ್ಯಮಾನಗಳಲ್ಲಿ ಪಂದ್ಯಾಟ ನಡೆಸೋದೇ ಬಹಳಷ್ಟು ಕಷ್ಟವಾಗ್ತಾ ಇದೆ. ಅದರ ಮಧ್ಯೆ ಕೂಡ ಆಗಲೂ ರಾತ್ರಿಯ ಒಂದು ಪರಿಶ್ರಮದ ಒಂದು ಪಂದ್ಯಾಟವನ್ನು ನಡೆಸ್ತಾ ಇರುವಂತಹ ಈ ಒಂದು ಮೈದಾನದಲ್ಲಿ ಗೌನಿಪಲ್ಲಿ ಹೃದಯ ಭಾಗ ಕಂಡುಕೊಳ್ತಾ ಇದೆ. ಹಣ ಬೌಲರ್ ನೇಮ್ ತಿಳಿಸಬೇಕು. ಎಸ್ ಅಲ್ಲಿ ಶ್ರೀನಾಥ್ ಬೌಲರ್ 2ನೇ ಓವರ್ ಆಗಿ ಪಂದ್ಯ ಮುಂದುವರಿಸಬೇಕು. ಶ್ರೀನಾಥ್ ಅವರು ಮೊದಲ ಚೆಂಡಿಗಾಗಿ ಈ ತಡವೆ ಶ್ರೀನಾಥ್ ಸೇರಿಸಿದ ಮೊದಲ ಚೆಂಡು ಪಾಂಡ್ ಮೇಲ್ಭಾಗದಲ್ಲಿ ತಡವಾದ ಅಪರಾಧವನ್ನ ಮಾಡಿದ್ರು. ಚಂದ್ರಾಕ್ಷಣ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. ಮೊದಲ ಬಾರಿ ಒಂದು ಪ್ರತಿಷ್ಠೆ ಪಂದ್ಯಾಟ ನಡೀತಾ ಇದೆ ಕೂಡ ಗೌನಿಪಲ್ಲಿಯ ಹೃದಯ ಭಾಗದಲ್ಲಿ. ಪೂರ್ಣಾಂತರವಾಗಿತ್ತು. ಚೇದ್ರಾಕ್ಷಣ ವೈಫಲ್ಯ. ರನ್ನರ್ಸ್ ಪಡ್ಕೊಳ್ಳುವಂತ ಅವಕಾಶ ನಿಟ್ಟಲ್ಲಿ ಬಾರಿ ಯಾವುದೇ ರೀತಿ ಆಗಿರುವಂತಹ ಆಘಾತವನ್ನ ಕಾಣ್ಕೊಳ್ತಾ ಇಲ್ಲ. ಮತ್ತೆ ಒಂದು ಓಟಗಳ ಬೈಮುಖ್ಯವಾಗಿ ಸೇರ್ಪಡಾರ ಕಾಣ್ತಾ ಇದೆ. ಓಟಗಳಲ್ಲಿ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯದ ಮೇಲೆ ಹಿಡಿತವನ್ನು ಕಾಣುವಂತ ಪ್ರಾಂತವನ್ನ ಕಾಣ್ತಾ ಇದೆ. ಪ್ರಸ್ತುತ ದಾಂಡಿಗರ ಮೇಲೆ ಒತ್ತಡವನ್ನು ಹೇರುವಂತ ಪ್ರಾಂತವನ್ನ ಮಾಡ್ತಾ ಇರುವಂತ ಆಟಗಾರರು ಸುಂದರತೆ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಲ್ಲಿ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ಸ್. ಕೇವಲ 3 ಓಟಗಳಷ್ಟೇ ದಾಖಲಾತಿಯನ್ನು ಕಾಣ್ತಾ ಇದೆ. ಸ್ಲೋವರ್ ಚೆಂಡು ದಾಂಡಿಗರನ್ನು ವಂಚಿಸುವಂತ ಪ್ರಯತ್ನವನ್ನ ಮೇಲ್ನೋಟದ ಲೆಕ್ಕಾಚಾರದಲ್ಲಿ ಕಾಣ್ತಾ ಇದೆ. ಪ್ರಸ್ತುತ ಮೊದಲ ಹಂತದೇನದು ಕೂಡ ಬಹಳಷ್ಟು ಒಂದು ಸುಂದರತೆಯ ಚೆಂಡನ್ನು ದಾಖಲಿಸುವಂತ ಪ್ರಯತ್ನ ಮುಖ್ಯಾಂತರವಾಗಿ 2 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ತಡೆದ ಒಟ್ಟಾರೆ ಗೆಡಲಿಕ್ಕೆ 3-2 12 ಚೆಂಡುಗಳ ಮುಕ್ತಾಯವನ್ನು ಕಾಂಡ ಬಳಿಕ ತಳಮತ್ತ ಕೇವಲ 3 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಇಲ್ಲಿ 2 ವಿಕೆಟ್ಸ್ ಅನ್ನು ಕಳೆದುಕೊಂಡು ಒಂದಷ್ಟು ವೈಫಲ್ಯವನ್ನು ಎದುರಿಸ್ತಾ ಇದೆ. ಅಲ್ಲಿ 3ನೇ ಓವರ್ ಆಗಿ ಮತ್ತೋರ್ವ ಬೌಲರ್ ಪರಿಚಯಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ವೆಂಕಿ ಬೌಲರ್ ವೆಂಕಿ ತೆರೆಬಿಟ್ಟ ಮೊದಲ ಚೆಂಡು ಮಿಡ್ ಆಫಿನ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಮತ್ತೊಂದು ವಿಕೆಟ್ ಆಘಾತವನ್ನ ಕಂಡುಕೊಳ್ತಾ ಇದೆ. 3ನೇ ವಿಕೆಟ್ ಪತನ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಹೊಸ ಆಟಗಾರ ಒಂದಷ್ಟು ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾನೆ. ಸುಂದರತೆ ಚೆಂಡು ರನ್ ಔಟ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು.
ಔಟ್ ರೇಟ್ ಆಗಿರುವಂತಹ ಚೆಂಡಿನ ಹೊಡೆತವನ್ನ ದಾಟಳಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಒಟ್ಟಿನಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಗ್ತಾ ಇದೆ. ಬಹುತೇಕವಾಗಿರುವಂತಹ ಈ ರೀತಿಯ ಚೆಂಡುಗಳನ್ನು ದಾಟಳಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ಅದನ್ನು ಹೊರತುಕೊಂಡು ಚೆಂಡುಗಳನ್ನು ದಾಟಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರೋಡ್ಗಳ ಹಿಂಭಾಗದಲ್ಲಿ ಔಟ್ ರೈಡ್ ಆಗ್ತಾ ಇದೆ. ರನ್ ಔಟ್ ಪಡ್ಕೊಳ್ಳುವಂತ ಔಟ್ ಔಟ್ ಸಳಿತ್ತು. ಯಾವುದೇ ರೀತಿಯಾಗಿರುವಂತಹ ಓಟವನ್ನು ದಾಟಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಸುಂದರತೆ ಚೆಂಡು ಡೀಪ್ ಡಿಟೆಡ್ ಮೇಲ್ಭಾಗದಲ್ಲಿ ಸುಲಭದ ಚಾನ್ಸ್ ಅನ್ನ ಪಡ್ಕೊಳ್ಳೋ ಮುಖ್ಯನ 4 ವಿಕೆಟ್ಸ್ ಆಘಾತವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಮೇಡಲ್ ಪ್ಲಸ್ ವಿಕೆಟ್ಸ್. ಬಹಳಷ್ಟೊಂದು ಸುಂದರತೆ ಚೆಂಡುಗಳನ್ನು ದಾಟಳಿಸ್ತಾ ಇರುವಂತಹ ಬೌಲರ್ ಕೂಡ ಈ ಒಂದು ಪಂದ್ಯಾಟದಲ್ಲಿ 2ನೇ ಮೇಡಿಂಗ್ ಓವರ್ ಆಡ್ತಾ ಇದೆ. ಅಲ್ಲಿ ಬೌಲರ್ ನೇಮ್ ತಿಳಿಸಿ ಅನ್ನೋದ ಕೇಳ್ತಾ ಇದ್ದಾವ. ಎಸ್ ಅಲ್ಲಿ ಡಂಡಾ ಬೌಲರ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಸ್ತುತ ಒಂದು ಪಂದ್ಯಾಟ ಲೋ ಸ್ಕೋರ್ ಮ್ಯಾಚ್ ಆಡುವಂತ ಎಲ್ಲ ಲಕ್ಷಣಗಳನ್ನ ಈಗಾಗಲೇ ತೋರ್ಪಡಿಸ್ತಾ ಇದೆ. ಮತ್ತೆರಡನೇ ಚೆಂಡಿಗಾಗಿ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ದಾಟಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಕೇವಲ 3 ಓಟವನ್ನು ಮಾತ್ರ ದಾಟಲಿಸಿರುವಂತಹ AMCC ತಂಡ. ಮತ್ತೆ ಡಾಟ್ ಬಾಲ್. ಪ್ರಸ್ತುತ ಒಂದು ಋತುಮಾನದಲ್ಲಿ ಬಹಳಷ್ಟು ಒಂದು ದಾಖಲೆ ಮಾಡಿದ ಪಂದ್ಯಾಟ ನಡೆಸಿರುವಂತಹ ಬಾಬು 11 ಇಲ್ಲಿ AMCC ಬಾಬು 11 ಆಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನ ಕಾಣ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್. ಈ ಓವರ್ ಅಲ್ಲಿ ಕಳೆದ ಓವರ್ ನಲ್ಲಿ ಮೇಡನ್ ಪ್ಲಸ್ 1 ವಿಕೆಟ್ಸ್ ಅನ್ನ ಪಡ್ಕೊಂಡಿದ್ರು. ಈ ಓವರ್ ನಲ್ಲಿ ನೋಡ್ಬೇಕಾಗಿದೆ. ಈಗಾಗಲೇ 4 ಚುಕ್ಕಿ ಮಾದರಿಯ ಚೆಂಡು ದಾಟಲಾತಿ ಆಗಿದೆ. ಸುಂದರದ ಹೊಡೆತ ಮಿಡಿಟೆಡ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖ್ಯನ. ಮತ್ತೊಂದು ವಿಕೆಟ್ ಸಾಗಾಟವನ್ನ ಕಾಣ್ತಾ ಇದೆ. 5ನೇ ವಿಕೆಟ್ ಪತನ. ಅಲ್ಲಿ ಒಂದು ಋತುಮಾನದಲ್ಲಿ ಆದಿಯ ಪುಟವನ್ನ ತೆಗೆಯುವಂತ ಪ್ರಯತ್ನವನ್ನ ಕಂಡ್ರೆ ಈ ಒಂದು ಪಂದ್ಯಾಟ ಬಹುತೇಕವಾಗಿ ಲೋ ಸ್ಕೋರ್ ಮ್ಯಾಚ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಟಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಪರ್ಫೆಕ್ಟ್ ಟೈಮಿಂಗ್ ಶಾಟ್ ಮಾಡಿ ಥರ್ಮಲ್ ಸೀಮಾರೆಗೆ ಅವ್ರ ಮನವನ್ನ ಕಾಣ್ತಾ ಇದೆ. ಬೌಂಡ್ರಿಯ ಸೇರ್ಪಾಡ ಮೊದಲ ಬೌಂಡ್ರಿ. ಎಸ್ ಅಲ್ಲಿ ಥ್ಯಾಂಕ್ ಯು ಡಿಜೆ. ಅಲ್ಲಿ ಮಧ್ಯದಲ್ಲಿ ನಮ್ಮನ್ನ ರಂಜಿಸ್ತಾ ಇರುವಂತವರು DJ ಪೊಲಾಡ್.
ಅಲ್ಲಿ ಅಂತಿಮವಾಗಿ ರಾಜು ಅವರ ನಟನ ತರುವಂತಹ ಪ್ರಾಂತವನ್ನು ಕಾಣಿಸಿಕೊಳ್ತಾ ಇದೆ. ಪಂದ್ಯ ಮುಂದುವರಿಸಬೇಕು. ರಾಜು ಎಸೆದ ಮೊದಲ ಚೆಂಡು, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಸ್ತುತ 3.5 ಚೆಂಡುಗಳು ಮುಟ್ಟಾದ ಬಳಿಕ ಒಂದು ಬೌಂಡ್ರಿ ಅವಕಾಶವನ್ನು ಮಾಡಿಕೊಟ್ರು. ಅದನ್ನು ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯಾಗಿ ರಿವರ್ಸ್ ಶಾಟಿನ ಮುಖಾಂತರವಾಗಿ ದಾಖಲಿಸಿದ್ರು. ಸುಂದರತೆ ಚೆಂಡು, ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಅಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ರಿಸ್ಟಿ ಓಟವನ್ನು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ತಳ ಮತ್ತೆ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳಷ್ಟು ಒಂದು ದೊಡ್ಡ ಮಟ್ಟದ ಪಂದ್ಯಾಟ ನಡೀತಾ ಇರುವಂತಹ ಸಂಸ್ಥೆ ಕೂಡ ನೇತಾಜಿ ಕ್ರಿಕೆಟ್ ಸ್ಟಾಪ್ ರಾಷ್ಟ್ರದಲ್ಲಿ ನಡೀತಾ ಇದೆ. ಹಗಲು ರಾತ್ರಿ ಒಂದು ವ್ಯವಸ್ಥಿತವಾಗಿರುವಂತಹ ಪಂದ್ಯಾಟ ಬಾಜಿ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ಈ ಹಂತಕ್ಕಾಗಿ ಮೂರನೇ ಚೆಂಡಿಯಾಗಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡನ್ನು ಬಹಳಷ್ಟು ವೇಗವಾಗಿ ದಾಖಲಿಸುವಂತ ಪ್ರಯತ್ನವನ್ನ ಇಲ್ಲಿ ಬೌಲರ್ಸ್ ಗಳು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ವೆಂಕಿ ಕವರ್ಸಿನ ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ ಕೂಡ. ಈ ಒಂದು ಪಂದ್ಯದಲ್ಲಿ ಬಹಳಷ್ಟು ಒಂದು ಚುರುಕಿನ ಕ್ಷೇತ್ರರಕ್ಷಣೆಯ ಜಮಾವಣೆಯನ್ನ ಕಂಡಿರುವಂತಹ ಒಂದು ತಂಡ ಮತ್ತೆ ಇಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಲೋ ಸ್ಕೋರ್ ಮ್ಯಾಚ್ ಇಲ್ಲಿ ಮುಂದುವರಿಕೆಯನ್ನು ಕಾಣುವಂತ ಇರಾದಿಯಲ್ಲಿದೆ. ಸುಂದರತೆ ಚೆಂಡು, ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಮಿಡ್ ಆಫಿನ ಮೇಲ್ಭಾಗದಲ್ಲಿ ಗಂಡ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿರುವಂತಹ ಇರಾದಿಯಲ್ಲಿ ಕ್ಷೇತ್ರರಕ್ಷಣ ವೈಫಲ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಓಟ ಮತ್ತೆ ಸೇರ್ಪಡೆನ ಕಾಣ್ತಾ ಇದೆ. ಸುಂದರತೆ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಖಾಂತರ ಕಂಡುಕೊಳ್ತಾ ಇದೆ. ಮೊದಲ ಸೆಕ್ಷನ್ ಮುಕ್ತಾಯದ ಬಳಿಕ ತಳಮತ ಕೇವಲ 9 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಜಾಯಿಂಟಾಗಿ 10 ಓಟವನ್ನು ದಾಖಲಿಸಬೇಕಾಗಿದೆ. ಅಣ್ಣ ಬಾಜಿ ಅವರು ಅಲ್ಲಿ ಟಾರ್ಗೆಟ್ ಹತ್ತಾಗಿರ್ತಾ ಇದೆ. ಎರಡು ತಂಡದವರು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಆದಷ್ಟು ಬೇಗ ಅಂಕಣವನ್ನ ಕೂತ್ಕೊಳ್ಬೇಕೆಲ್ಲದ ಕೇಳ್ಕೊಳ್ತಾ ಇದ್ದೇವೆ. ನೋಡಿ ಆರಂಭಿಕ ಜೋಡಿ ಆದಷ್ಟು ಬೇಗ ಬನ್ನಿರದ ಕೇಳಿಕೊಳ್ತಾ ಇದ್ದಾವೆ.
ಅಲ್ಲಿ ಗೋಲ್ಡನ್ ಟೈಗರ್ ಸ್ಟೇಜ್ ಆಫ್ ತಂಡ ಕ್ಯಾಪ್ಟನ್ ಅದು ಗೌರಿ ಬಿದನೂರಿನ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಡ ಟಾಸ್ ಇಟ್ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ಮೊದಲ ಚೆಂಡು ಯಶ್ರಾಜ್ ಸೋಟಿನಲ್ಲಿ ಅವಕಾಶಗಳು ಬರ್ತಾ ಇದೆ ಹಂತದಲ್ಲಿ. ಸುಂದರತೆ ಚೆಂಡು ಕ್ಲೀನ್ ಮಾಡೌಟ್ ಮುಖ್ಯವಾಗಿ ಮೊದಲ ವಿಕೆಟ್ ಸಾಧನ ಕಾಣ್ತಾ ಇದೆ. ಶೂನ್ಯಕ್ಕೆ ಮೊದಲ ವಿಕೆಟ್ ಸ್ಪತನ. ಅಲ್ಲಿ ಮೊದಲ ಚೆಂಡಲ್ಲಿ ವಿಕೆಟ್ಸ್ ಎಲ್ಲ ಪಡ್ಕೊಂಡಿದ್ರು. ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಟಳಿಸ್ತಾ ಇರುವಂತಹ ಬೌಲರ್ ಕೂಡ ಪ್ರತ್ಯುತ್ತರವನ್ನ ನೀಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಗ್ತಾ ಇದೆ. ಅಲ್ಲಿ ಗೋಲ್ಡನ್ ಟೈಗರ್ ಸ್ಟೇಜ್ ಆಫ್ ಕ್ಯಾಪ್ಟನ್ ಬರಬೇಕು ಟಾಸ್ ಇದೆ. ಮಾತೆ ತಾಟಾಡಿ ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರುವಂತ ಚೆಂಡು ಬಾರ್ಜರಿ ಫುಲ್ ಶಾಟ್ ದಾಟಲಾತಿಯನ್ನು ಕಾಣ್ತಾ ಇದೆ. ಸಿಕ್ಸರ್ ಅಂತಿಮ ಕ್ಷೇತ್ರ ಮಾಡುವಂತ ಪ್ರಯತ್ನವನ್ನು ಕಂಡು ಚೆಂಡು ಸೀಮಾನೆ ಜರ್ಮಾಟವನ್ನು ಕಂಡುಕೊಳ್ತಾ ಇದೆ. ಆರೋಟಿಗಳ ಸೇರ್ಪಡೆಯೂ ಕೂಡ ಅಲ್ಲಿ ಮತ್ತೆ ಒಂದು ಆಟಗಾರ ಸೇರ್ಪಡ. ಮತ್ತೆ ಆಟಗಾಡಿ ಓಟಗಳಲ್ಲಿ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಬಹುತೇಕ ಒಂದು ಲೆಕ್ಕಾಚಾರದ ಹಾದಿಯನ್ನು ಗಮನಿಸುವಂತ ಪ್ರಯತ್ನವನ್ನ ಕಂಡ್ರ ಈ ಒಂದು ಟೂರ್ನಮೆಂಟಿನ ಅತಿ ಲೋ ಸ್ಕೋರ್ ಮ್ಯಾಚ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇರುವಂತ ಪಂದ್ಯಾಟವಾಗ್ತಾ ಇದೆ. ಈಗಾಗಲೇ ಒಂದು ಭರ್ಜರಿಯ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ದಿನದ ಮುಂದಿನ ಲೆಕ್ಕಾಚಾರದಲ್ಲಿ ಯಾವ ರೀತಿ ಆಗಿರುವಂತಹ ಆಟವನ್ನ ತೋರ್ಪಡಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. MCC on the toss and allotted to field first now. ಈ ಹಂತದಲ್ಲಿ ತೀರಾ ಡೋಟ್ಗಳ ಎಡಮಾಟದಲ್ಲಿ ಔಟ್ತಾ ಇದೆ. ವೈಟ್ ಬಾಲ್ ಅನ್ನೋದಾಗಿ ಅಂಪೈರ್ ಸಿಡಿಸ್ತಾ ಇದ್ದಾರೆ. ಅಲ್ಲಿ ಥರ್ಡ್ ಅಂಪೈರ್ ಚೆಕ್ ಇನ್ ಮಾಡಬೇಕು. ನೋಡಬೇಕಾಗಿದೆ ಅದು ಯಾವ ರೀತಿ ಆಗಿರುವಂತಹ ನಿರ್ಣಯ ಹೊರ ಬರ್ತಾ ಇದೆ ಎಂಬುದಾಗಿ. ಅಲ್ಲಿ ಗುಡ್ ಬಾಲ್ ನಿಂದ ಚಲಿಸ್ತಾ ಇದ್ದಾರೆ. ಪಂದ್ಯದ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊತ್ತ 7 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಪ್ರಸ್ತುತ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 3 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. 24 ಚೆಂಡಿನ ಮುಂದೆ
ಎರಡನೂರ ಮೊದಲ ಚೆಂಡಿಗಾಗಿ ಸ್ಲೋವರ್ ಚೆಂಡು ತೀರಾ ಡೋಟಿಗಳ ಎಡಭಾಗದಲ್ಲಿ ಓಡ್ತಾ ಇದೆ. ಔಟ್ ಸೈಡ್ ದಿ ಲಾಸ್ಟ್ ಟೈಮ್ ನಾವು ಮತ್ತೆ ಎಕ್ಸ್ಟ್ರಾ ಸೋಟ್ಗಳಿಗೆ ಅವಕಾಶ ಮಾಡಿ ಕೊಟ್ರು. ಪೂರ್ಣಾಂತರವಾಗಿತ್ತು. ಮತ್ತೆ ಓಟಗಳಿಗೆ ಅವಕಾಶವನ್ನು ಕಾಣ್ತಾ ಇಲ್ಲ. ಜಡ್ಜಾಗಿ ಕೇವಲ 2 ಓಟಗಳಷ್ಟೇ ಬರಬೇಕಾಗಿದೆ. ಮತ್ತೆ ಡಾಟ್ ಬಾಲ್ ಹೊಡೆದವನ ದಾಟಲಿಸಲೇಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಾಣುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಂದರದ ಚೆಂಡು ಲೆಫ್ಟ್ ಶಾಟ್ ಚೆಂಡು ಡೀಪ್ ಮಿಡ್ ಸೀಮಾ ರೈಡ್ ಮಾಡುವ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡ ಮುಖಾಂತರವಾಗಿ ಪಂದ್ಯಾಟದ ಭರ್ಜರಿಯ ಸಾವನ್ನ ಕಾಣ್ತಾ ಇರುವಂತಹ ತಂಡ RHL ಚಿಕ್ಕಬಳ್ಳಾಪುರ ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ. ನೋಡಿ ಮುಟ್ಟಾಡಿರುವಂತಹ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿನ ಪಡೆದುಕೊಳ್ತಾ ಇರುವಂತಹ ಆಟಗಾರ ಅತ್ಯುತ್ತಮ ರೀತಿಯಾಗಿರುವಂತಹ ಪಂದ್ಯಾಟವನ್ನು ಆಡಿಕೊಂಡಿರುವ